ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರ, ಈ ಬೀಟ್ ಫಾರೆಸ್ಟ್ರಿ ಎಕ್ಸಾಮ್ 2024ರ ಈ ಗಸ್ತು ಅರಣ್ಯ ಪಾಲಕ ಪರೀಕ್ಷೆಯಲ್ಲಿ ಈಗಾಗಲೇ 1:20 ಲಿಸ್ಟಲ್ಲಿ ನಿಮ್ಮ ಹೆಸರು ಬರುತ್ತೆ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದೀರಿ. ಸೊ ಹಾಗಾದರೆ ಈ ಬೀಟ್ ಫಾರೆಸ್ಟ್ರಿ ಎಕ್ಸಾಮಲ್ಲಿ 40 ಮಾರ್ಕ್ಸ್ಗೆ ಮ್ಯಾಥ್ಸ್ ಕ್ವಶನ್ಸ್ ಇರ್ತವೆ. ಆ ಮ್ಯಾಥ್ಸ್ ಕೆಲವೊಂದು ಪ್ರಶ್ನೆಗಳನ್ನು ಯಾವ ರೀತಿ ಇರ್ಬೋದು ಅಂತ ಕೆಲವೊಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋ ವಿಧಾನವನ್ನು ನಾನು ಈ ಒಂದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಸ್ನೇಹಿತರೆ, ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗದಲ್ಲಿ ಈ ಹೈಸ್ಕೂಲ್ ಟೀಚರ್ಸ್ ಆಗಿರ್ಬೋದು, GPSTR ಆಗಿರ್ಬೋದು, ಹಾಗೆ PSI ಎಲ್ಲ ಪರೀಕ್ಷೆಗಳಿಗೆ ಆಫ್ಲೈನ್ ಮತ್ತು ಆನ್ಲೈನ್ ತರಬೇತಿ ಇದೆ. ಸೊ ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಲಾಗಿನ್ ಆಗಿದ್ರೆ ಅದರಲ್ಲಿ ಎಲ್ಲ ಕೋರ್ಸಸ್ ಅವೈಲೇಬಲ್ ಇದೆ, ಅವುಗಳ ಉಪಯೋಗ ಪಡ್ಕೋಬೋದು. ಹಾಗೆ ಈ ಬೀಟ್ ಫಾರೆಸ್ಟರ್ ಎಕ್ಸಾಮ್ಗೆ ಆಗಿರ್ಬೋದು, ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಆಗಿರ್ಬೋದು, VA ಎಕ್ಸಾಮು, PDO ಎಕ್ಸಾಮು ಎಲ್ಲ ಪರೀಕ್ಷೆಗಳಿಗೆ ಆನ್ಲೈನ್ ದಿ ಬೆಸ್ಟ್ ಕೋರ್ಸ್ ಅವೈಲೇಬಲ್ ಇದೆ. ಗೂಗಲ್ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಬಂದ್ಬೋದು. ಹಾಗೆ ಸ್ನೇಹಿತರು ನೋಡ್ರಿ, ಈ ಬೀಟ್ ಫಾರೆಸ್ಟ್ರಿ ಎಕ್ಸಾಮ್ಗೆ ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಲಾಗಿನ್ ಕೇಳುತ್ತೆ. ಲಾಗಿನ್ ವಿತ್ ವಾಟ್ಸಪ್ಪು, ಲಾಗಿನ್ ವಿತ್ ಯೂಸ್ ಅನದರ್ ಮೆಥಡ್ ಅಂತ. ಯೂಸ್ ಅನದರ್ ಮೆಥಡ್ ಟೈಪ್ ಮಾಡಿದರೆ ಅಂದರೆ ನೀವು ನಿಮ್ಮ ಮೊಬೈಲ್ ನಂಬರು ಮತ್ತು ನಿಮ್ಮ ಹೆಸರು ಹಾಕಿರೋ ಒಂದು OTP ಬರುತ್ತೆ. OTP ಎಂಟ್ರಿ ಮಾಡಿದ ಆಮೇಲೆ ನಿಮಗೆ ಒಂದು ಕೋರ್ಸಸ್ ಓಪನ್ ಆಗ್ತವೆ. ಸೊ ಆ ಕೋರ್ಸಸ್ ಲಿಸ್ಟ್ಗೆ ಹೋದರೆ ಬೀಟ್ ಫಾರೆಸ್ಟರ್ ಮ್ಯಾಥ್ಸ್ ಅಂತ ಒಂದು ಕೋರ್ಸ್ ಇರುತ್ತೆ, ಬೀಟ್ ಫಾರೆಸ್ಟರ್ ಕಂಪ್ಲೀಟ್ ಪ್ಯಾಕೇಜ್ ಅಂತ ಒಂದು ಕೋರ್ಸ್ ಇರುತ್ತೆ. ಯಾವ ಕೋರ್ಸ್ ಬೇಕೋ ಆ ಕೋರ್ಸ್ ಮೇಲೆ ನೀವು ಐ ಆಮ್ ಇಂಟ್ರೆಸ್ಟೆಡ್ ಅಂತ ಟಚ್ ಮಾಡಿದರೆ ನಿಮ್ಮ ವಾಟ್ಸಪ್ ಅಥವಾ ನಿಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಅಲ್ಲಿ ಬರೋ ಲಿಂಕನ್ನು ಟಚ್ ಮಾಡಿದ್ರೆ ನೀವು ಬೈ ನೌ ಕೇಳುತ್ತೆ. ನೀವು ಗೂಗಲ್ ಪೇ, ಫೋನ್ಪೇ ಅಥವಾ ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಅಮೌಂಟನ್ನು ಪೇ ಮಾಡಿಬಿಟ್ಟು ಸಬ್ಸ್ಕ್ರಿಪ್ಷನ್ ತಗೊಂಡಿದ್ದಾರೆ. ದಿ ಬೆಸ್ಟ್ ಕೋರ್ಸ್ ಅವೈಲೇಬಲ್ ಇದೆ. ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಮೊಬೈಲ್ ನಂಬರ್ 9071673831 ಅಥವಾ 32ಗೆ ಕರೆ ಮಾಡಿ. ಸೊ ಇವಾಗ ಯಾವ ರೀತಿ ಪ್ರಶ್ನೆಗಳಿರ್ತವೆ ನಾವು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. ಕ್ವಶನ್ ಪೇಪರ್ ಅನಾಲಿಸಿಸಲ್ಲಿ ಮೊದಲನೇ ಕ್ವಶನ್ ಈ ಥರ ಇದೆ. ದ ವ್ಯಾಲ್ಯೂ ಆಫ್ 0.0625 ಹೋಲ್ ಪವರ್ 1/2 ಇಂಟು 0.000216 ಹೋಲ್ ಪವರ್ 1/3. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಇದರ ವ್ಯಾಲ್ಯೂ, ಇದರ ಬೆಲೆ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನೋಡ್ರಿ, ಪವರ್ 1/2 ಇದೆ ಅಂದರೆ ದಿಸ್ ಈಸ್ ಸ್ಕ್ವೇರ್ ರೂಟ್ ಅಂತ ಅರ್ಥ. ಹೋಲ್ ಪವರ್ 1/2 ಅಂದರೆ ಇಲ್ಲಿ ಡಿನಾಮಿನೇಟ್ರಲ್ಲಿ 2 ಇದೆ ಅಂದರೆ ಸ್ಕ್ವೇರ್ ರೂಟ್ ವರ್ಗಮೂಲ ಹಾಕ್ಕೋಬೇಕು ಅಂತ. ಸೊ ಸ್ಕ್ವೇರ್ ರೂಟ್ ಆಫ್ 0.0625 ಅಂತ ಬರ್ಕೊಂಡು ಇಂಟು ಹಾಕ್ಕೊಂಡು, ಸೊ ಇಲ್ಲಿ ಹೋಲ್ ಪವರ್ 1/3 ಅಂತ ಇದೆ ನೋಡ್ರಿ. 1/3 ಇದೆ ಅಂದರೆ ಇಲ್ಲಿ ಡಿನಾಮಿನೇಟ್ರಲ್ಲಿ 3 ಇರೋದ್ರಿಂದ ಇದು ಕ್ಯೂಬ್ ರೂಟ್ ಅಂತ ಅರ್ಥ, ಘನಮೂಲ ಅಂತ ಅರ್ಥ. ಸೊ ಹಾಗಾಗಿ ನೀವು ಕ್ಯೂಬ್ ರೂಟ್ ಆಫ್ 0.000216 ಅಂತ ಬರ್ಕೋಬೇಕು. ಸೊ ಪವರ್ 1/2 ಇದೆ ಅಂದರೆ ಸ್ಕ್ವೇರ್ ರೂಟು, ಪವರ್ 1/3 ಇದೆ ಅಂದರೆ ಅದು ಕ್ಯೂಬ್ ರೂಟ್ ಅಂತ ಅರ್ಥ, ಘನಮೂಲ ಅಂತ ಬರಿಬೇಕು. ಸೊ ಇವಾಗ ಇದರ ವ್ಯಾಲ್ಯೂ ಕಂಡುಹಿಡಿದ್ರೆ ನೋಡ್ರಿ, ಇಲ್ಲಿ 00 ಎಲ್ಲ ಬಿಟ್ಟರೆ ಇಲ್ಲಿ 625 ಇದೆ. ಇಲ್ಲಿ 625ಗೆ ಸ್ಕ್ವೇರ್ ರೂಟ್ ಗೊತ್ತು, 625ರ ವರ್ಗಮೂಲ ಅಂದರೆ 25 ಬರುತ್ತೆ. 625ಗೆ ಸ್ಕ್ವೇರ್ ರೂಟ್ ಅಂದರೆ 25 ಬರುತ್ತೆ. ಅಂದರೆ 25 ಸ್ಕ್ವೇರ್ ವ್ಯಾಲ್ಯೂ 625 ಆಗೋದ್ರಿಂದ 625ಗೆ ಸ್ಕ್ವೇರ್ ರೂಟ್ 25 ಬರುತ್ತೆ. ಸೊ ಇಲ್ಲಿ 1 2 3 4 ಅಂಕೆಗಳ ಮೇಲೆ ಪಾಯಿಂಟ್ ಇದೆ ಅಂದರೆ ಇಲ್ಲಿ ನೋಡ್ರಿ, ಸ್ಕ್ವೇರ್ ರೂಟಲ್ಲಿ 4 ಅಂಕೆಗಳ ಮೇಲೆ ಪಾಯಿಂಟ್ ಇದ್ದಾಗ ನಾವು ಅದನ್ನ 2 ಭಾಗ ಮಾಡ್ಕೊಂಡಾಗ ಇಲ್ಲಿ ಬಲಗಡೆಯಿಂದ 2 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಬರ್ಕೊಂಡ್ರೆ 0.25 ಅನ್ನೋದು 0.0625ನ ಸ್ಕ್ವೇರ್ ರೂಟ್ ಆಗಿರುತ್ತೆ. ಇಲ್ಲಿ 4 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಇದೆ ಅಂದಮೇಲೆ ನಾವು ರೈಟ್ ಸೈಡಿಂದೆಲ್ಲ 2 ಡಿಜಿಟ್ಸ್ ಆಮೇಲೆ ಪಾಯಿಂಟ್ ಬರೀಬೇಕು. 0.25 ಬರುತ್ತೆ, ಇದಕ್ಕೆ ಸ್ಕ್ವೇರ್ ರೂಟ್ ಇಂಟು. ಸೊ ಇಲ್ಲಿ 0 ಎಲ್ಲ ಬಿಟ್ಟಾಕಿದ್ರೆ 216 ಉಳಿಯುತ್ತೆ. 216ಗೆ ಕ್ಯೂಬ್ ರೂಟ್ ಘನಮೂಲ ಬರೀಬೇಕು. ನೋಡ್ರಿ, 216ಕ್ಕೆ ಕ್ಯೂಬ್ ರೂಟ್ ಅಂದರೆ 6 ಬರುತ್ತೆ. 6ಅನ್ನು 3 ಸಲ ಗುಣಿಸ್ರಿ, 6 × 6 × 6 216 ಆಗೋದ್ರಿಂದ 216ಗೆ ಕ್ಯೂಬ್ ರೂಟ್ 6 ಬರೀಬೇಕು.
ಇಲ್ಲಿ ಕ್ಯೂಬ್ ರೂಟ್ ಆಗಿರೋದ್ರಿಂದ ಬಲಗಡೆಯಿಂದ ಈ 3 ಅಂಕಿಗೆ 1 ಪಾಯಿಂಟ್, ಈ 3 ಅಂಕಿಗೆ 1 ಪಾಯಿಂಟ್ ಅಂದರೆ ಟೋಟಲ್ 2 ಗ್ರೂಪ್ ಆಗ್ತವೆ. ಸೊ 3 ಅಂಕಿವು 2 ಗ್ರೂಪ್ಸ್ ಆಗೋದ್ರಿಂದ ಇಲ್ಲೂ ಕೂಡ ಬಲಗಡೆಯಿಂದ 2 ಅಂಕಿ ಆಮೇಲೆ ಪಾಯಿಂಟ್ ಬರೀಬೇಕು. ಇಲ್ಲಿ ಒಂದೇ ಅಂಕಿ ಇದೆ ಅಂದರೆ ಇನ್ನೊಂದು 0 ಹಾಕ್ಕೊಂಡು ಪಾಯಿಂಟ್ ಕಟ್ಟಿ ಈ ಕಡೆ ಫಾರ್ಮಾಲಿಟೀಸ್ಗೋಸ್ಕರ 0 ಹಾಕೋಬೋದು. ಸೊ ಹಾಗಾಗಿ ಇದಕ್ಕೆ ಕ್ಯೂಬ್ ರೂಟ್ ಅಂದರೆ 0.06 ಬರುತ್ತೆ. ಇವಾಗ ಮಲ್ಟಿಪ್ಲೈ ಮಾಡೋಣ. ಇಲ್ಲಿ ಪಾಯಿಂಟ್ ಇದೆ, ಇಲ್ಲಿ 25 ಇಂಟು 6 ಅಂದರೆ 150 ಆಗುತ್ತೆ. 25 ಇಂಟು 6 ಮಲ್ಟಿಪ್ಲೈ ಮಾಡಿದ್ರೆ 150 ಬರುತ್ತೆ. ಇಲ್ಲಿ 2 ಅಂಕಿ ಮೇಲೆ ಪಾಯಿಂಟ್ ಇದೆ, ಇಲ್ಲಿ 2 ಅಂಕಿ ಮೇಲೆ ಪಾಯಿಂಟ್ ಇದೆ ಅಂದರೆ ಇಲ್ಲಿ ಬಲಗಡೆಯಿಂದ 4 ಅಂಕಿ ಮೇಲೆ ಪಾಯಿಂಟ್ ಬರೀಬೇಕು. 1 2 3 ಇಲ್ಲೊಂದು 0 ಹಾಕಿ ಪಾಯಿಂಟ್ ಕಟ್ಟಿ ಇಲ್ಲಿ 0 ಹಾಕೊಳ್ರಿ. 0.0150 ಬರುತ್ತೆ. 0.0150 ಅಂತ ಥರ್ಡ್ ಆಪ್ಷನಲ್ಲಿ ಇದೆ ನೋಡ್ರಿ. ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆನ್ಸರ್ 0.0150 ಬರುತ್ತೆ. ಥರ್ಡ್ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಬರೋಣ. ಇಲ್ಲಿ ದ ಸ್ಕ್ವೇರ್ ರೂಟ್ ಆಫ್ 112 ಲೈಸ್ ಬಿಟ್ವೀನ್ ದೀಸ್ ಟೂ ನಂಬರ್ಸ್ ಅಂತಿದೆ. 112ರ ವರ್ಗಮೂಲವು ಕೆಳಗಿನ ಯಾವ ಸಂಖ್ಯೆಗಳ ನಡುವೆ ಇರುತ್ತದೆ ಅಂತ ಪ್ರಶ್ನೆ ಕೇಳಿದ್ದೇನೆ. 112ರ ವರ್ಗಮೂಲವು ಕೆಳಗಿನ ಯಾವ ಸಂಖ್ಯೆಗಳ ನಡುವೆ ಇರುತ್ತೆ? ನೋಡ್ರಿ, 112ರ ವರ್ಗಮೂಲ ಏನಿದೆಯಲ್ಲ, 112ರ ವರ್ಗಮೂಲ ಸ್ಕ್ವೇರ್ ರೂಟ್ ಏನಿದೆಯಲ್ಲ, ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ. ಇದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ ಅಂದ್ರೆ ಈ 112ಕ್ಕಿಂತ ಹಿಂದೆ ಬರ್ತಕ್ಕಂಥ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದ್ರೆ 100. 112ಕ್ಕಿಂತ ನಂತರ ಬರೋ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದ್ರೆ 121. 112 ಅನ್ನೋದು ಸಂಪೂರ್ಣ ವರ್ಗ ಸಂಖ್ಯೆ ಅಲ್ಲ. ಯಾಕಂದರೆ ಯಾವುದೇ ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 2 ಇದ್ದಾಗ ಅದು ಕಂಪ್ಲೀಟ್ ಸ್ಕ್ವೇರ್ ನಂಬರ್ ಆಗಿರಲ್ಲ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗಿರಲ್ಲ. ಅದಕ್ಕೋಸ್ಕರ 112ಕ್ಕಿಂತ ಹಿಂದೆ ಇರೋ ಅಂದರೆ ಪ್ರೀವಿಯಸ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದರೆ 100. 112ರ ನಂತರ ಬರೋ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂದರೆ 121. ಸೊ ಇದಕ್ಕೆ ಸ್ಕ್ವೇರ್ ರೂಟ್ 10 ಆಗುತ್ತೆ 100ಕ್ಕೆ. 121ಕ್ಕೆ ಸ್ಕ್ವೇರ್ ರೂಟ್ 11 ಆಗುತ್ತೆ ಅಂದಮೇಲೆ ಸೊ ಈ 112ರ ವರ್ಗಮೂಲ ಏನಿದೆಯಲ್ಲ ಸ್ಕ್ವೇರ್ ರೂಟು, ಈ 10 ಮತ್ತು ಈ 11, 10 ಮತ್ತು 11ರ ನಡುವೆ ಬರುತ್ತೆ ಅಂತ ಹೇಳ್ಬೋದು. ಸೊ 10 ಮತ್ತು 11ರ ನಡುವೆ ಈ 112ರ ವರ್ಗಮೂಲ ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಸೆಕೆಂಡ್ ಒನ್ ರೈಟ್ ಆನ್ಸರ್ ಆಗುತ್ತೆ. 112ರ ವರ್ಗಮೂಲ ಯಾವ 2 ಸಂಖ್ಯೆಗಳ ನಡುವೆ ಬರುತ್ತೆ ಅಂದರೆ 10 ಮತ್ತು 11ರ ನಡುವೆ ಈ 112ರ ವರ್ಗಮೂಲ ಸ್ಕ್ವೇರ್ ರೂಟ್ ಇರುತ್ತೆ ಅಂತ ಹೇಳ್ಬೋದು. ಸೆಕೆಂಡ್ ಆಪ್ಷನ್ ಇದಕ್ಕೆ ಸರಿ ಉತ್ತರ ಆಗುತ್ತೆ. ಕ್ಲಿಯರಾಗಿ ಗೊತ್ತಾಯ್ತಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ದ ಮಿನಿಮಮ್ ನಂಬರ್ ಟು ಬಿ ಮಲ್ಟಿಪ್ಲೈಡ್ ಟು ಮೇಕ್ 392 ಎ ಕಂಪ್ಲೀಟ್ ಕ್ಯೂಬ್ ಈಸ್ ಅಂತ ಹೇಳಿದ್ದೇನೆ. ಯಾವ ಕನಿಷ್ಠ ಸಂಖ್ಯೆಯಿಂದ 392 ಗುಣಿಸಿದಾಗ ಪೂರ್ಣ ಘನ ಸಂಖ್ಯೆಯಾಗುತ್ತದೆ ಅಂತ ಕೇಳಿದ್ದಾನೆ. ಸೊ ಈ ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಇಲ್ಲಿ 392 ಅಂತ ಒಂದು ನಂಬರ್ ಇದೆ. ಈ 392 ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿದರೆ, ಮಲ್ಟಿಪ್ಲೈ ಮಾಡಿದರೆ ಬರೋ ಸಂಖ್ಯೆ ಕಂಪ್ಲೀಟ್ ಕ್ಯೂಬ್ ನಂಬರ್ ಆಗುತ್ತೆ ಅಂತ ಕೇಳಿದ್ದಾನೆ. ಸೊ ಹಾಗಾದರೆ ನಾನು ಆಪ್ಷನ್ ಫಸ್ಟ್ ಒನ್ನಲ್ಲಿ 3 ಇದೆಯಲ್ಲ, 3ನಿಂದ ಈ 392 ಮಲ್ಟಿಪ್ಲೈ ಮಾಡ್ತೀನಿ. 3 × 2 6 ಬರುತ್ತೆ. 3 9 27 ಕ್ಯಾರಿ 2 ಇರುತ್ತೆ. 3 × 3 9 + 2 ಅಂದರೆ 11 ಬರುತ್ತೆ. 1176 ಅನ್ನೋದು ಕಂಪ್ಲೀಟ್ ಕ್ಯೂಬ್ ನಂಬರ್ ಅಲ್ಲ, ಪೂರ್ಣ ಘನ ಸಂಖ್ಯೆ ಆಗಿಲ್ಲ. ಸೊ ಹಾಗಾಗಿ ಆಪ್ಷನ್ ಫಸ್ಟ್ ಒನ್ ರಾಂಗ್ ಆಗುತ್ತೆ. ಆಪ್ಷನ್ ಥ್ರೂ ಚೆಕ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಇದೇ 392 ನೆಕ್ಸ್ಟ್ ನಂಬರ್ 6 ಇದೆಯಲ್ಲ, 6ಇಂದ ಮಲ್ಟಿಪ್ಲೈ ಮಾಡಿರಿ. 6 2 12 2 ಕ್ಯಾರಿ 1 ಇರುತ್ತೆ. 6 9 54 + 1 55 ಕ್ಯಾರಿ 1 ಇರುತ್ತೆ. 6 3 18 + 1 19 ಆಗುತ್ತೆ. 1992 ಅನ್ನೋದು ಕೂಡ ಕಂಪ್ಲೀಟ್ ಕ್ಯೂಬ್ ನಂಬರ್ ಅಲ್ಲ. ಸೊ ಇಟ್ ಈಸ್ ನಾಟ್ ಎ ಪರ್ಫೆಕ್ಟ್ ಕ್ಯೂಬ್ ನಂಬರ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ನಾವು 392 392 7ರಿಂದ ಗುಣಾಕಾರ ಮಾಡೋಣ. 7 2 14 4 ಕ್ಯಾರಿ 1. 7 9 63 1 64 ಕ್ಯಾರಿ 6. 7 3 21 + 6 27 ಆಗುತ್ತೆ. 2744 ಅನ್ನೋದು ಪರ್ಫೆಕ್ಟ್ ಕ್ಯೂಬ್ ನಂಬರ್ ಆಗಿದೆ. ಯಾಕಂದರೆ ನಮಗೆ ಗೊತ್ತಿದೆ 11 ಕ್ಯೂಬ್ ವ್ಯಾಲ್ಯೂ ಅಂದರೆ 1331 ಬರಿತೀವಿ. 12 ಕ್ಯೂಬ್ ವ್ಯಾಲ್ಯೂ ಅಂದರೆ ನಾವು 1728 ಬರಿತೀವಿ. ಆಮೇಲೆ 13 ಕ್ಯೂಬ್ ವ್ಯಾಲ್ಯೂ ಅಂದರೆ 2197 ಬರಿತಾ ಇದ್ದೀವಿ. 14 ಕ್ಯೂಬ್ ವ್ಯಾಲ್ಯೂ ಅಂದರೆ ಎಷ್ಟು ಬರಿತೀವಿ? 2744
4 ಬರಿತಾ ಇದ್ವಿ, 2744. 15 ಕ್ಯೂಬ್ ಅಂದರೆ 15 3 ಸಲ ಗುಣಿಸಿದ್ರೆ 3375 ಬರುತ್ತೆ. ಇವೆಲ್ಲ ಕ್ಯೂಬ್ ನಂಬರ್ಸು, ಪರ್ಫೆಕ್ಟ್ ಕ್ಯೂಬ್ ನಂಬರ್ಸು. ನೋಡ್ರಿ 1176 ಈ ಲಿಸ್ಟಲ್ಲಿಲ್ಲ, 1192 ಇಲ್ಲ, ಅಂದರೆ 2744 ಅನ್ನೋದು 14 ಕ್ಯೂಬ್ ವ್ಯಾಲ್ಯೂ ಆಗಿರೋದ್ರಿಂದ ಈ 392 ಅನ್ನೋ ಸಂಖ್ಯೆಯನ್ನು 7ರಿಂದ ಗುಣಾಕಾರ ಮಾಡಿದಾಗ ಬರ್ತಕ್ಕಂಥ ಸಂಖ್ಯೆ ಪರ್ಫೆಕ್ಟ್ ಕ್ಯೂಬ್ ನಂಬರ್ ಆಗಿರುತ್ತೆ. ಸೊ ಅಂದರೆ ಪೂರ್ಣ ಘನ ಸಂಖ್ಯೆ ಆಗಿರುತ್ತೆ. ಅದಕ್ಕೋಸ್ಕರ ಈ ಕ್ವಶನ್ಗೆ ಆನ್ಸರು ಆಪ್ಷನ್ 3 1 7 ಕರೆಕ್ಟು. ನೆಕ್ಸ್ಟ್ 5ಇಂದ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಮಲ್ಟಿಪ್ಲೈ ಮಾಡಿದ್ರೆ ಬರೋ ಸಂಖ್ಯೆನೂ ಕೂಡ ಪರ್ಫೆಕ್ಟ್ ಕ್ಯೂಬ್ ನಂಬರ್ ಆಗಿರಲ್ಲ. ಗೊತ್ತಾಯ್ತಾ? ಇದಿಷ್ಟು ಅರ್ಥ ಮಾಡ್ಕೊಂಡು ಬರ್ಕೊಂಡು ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ರಿ. ನೆಕ್ಸ್ಟ್ 4th ಕ್ವಶನ್ ನೋಡ್ರಿ. 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಪ್ಲಸ್ 4 ಕ್ಯೂಬ್ ಪ್ಲಸ್ 5 ಕ್ಯೂಬ್ ಹೋಲ್ ಪವರ್ 1/2 ಇದೆ. ಮೈನಸ್ 1 ಕ್ಯೂಬ್ ಪ್ಲಸ್ 2 ಕ್ಯೂಬ್ ಪ್ಲಸ್ 3 ಕ್ಯೂಬ್ ಪ್ಲಸ್ 4 ಕ್ಯೂಬ್ ಹೋಲ್ ಪವರ್ 1/2 ಇದೆ. ಸೊ ಇದರ ವ್ಯಾಲ್ಯೂ ಕಂಡುಹಿಡಿದ್ರೆ ಎಷ್ಟು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾನೆ. ಸೊ ನಿಮಗೆ 1 ಕ್ಯೂಬ್ ಅಂದರೆ 1ರ ಘನ ಅಂದರೆ 1ನ್ನು 3 ಸಲ ಮಲ್ಟಿಪ್ಲೈ ಮಾಡಿರಿ ಒಂದೇ ಬರುತ್ತೆ. ಪ್ಲಸ್ 2 ಕ್ಯೂಬ್ ಅಂದರೆ 2ನ್ನ 3 ಸಲ ಬರ್ಕೊಂಡು ಮಲ್ಟಿಪ್ಲೈ ಮಾಡಿರಿ ಅಂತ. 2 × 2 4, 4 2 8 ಬರುತ್ತೆ. 2 ಕ್ಯೂಬ್ ವ್ಯಾಲ್ಯೂ 8. ಇದೇ 3ನ 3 ಟೈಮ್ಸ್ ಹಾಕೊಂಡು ಮಲ್ಟಿಪ್ಲೈ ಮಾಡಿರಿ 27 ಬರುತ್ತೆ. 4ನ್ನ 3 ಸಲ ಹಾಕೊಂಡು ಮಲ್ಟಿಪ್ಲೈ ಮಾಡಿರಿ 64 ಬರುತ್ತೆ. 5 ಕ್ಯೂಬ್ ಅಂದರೆ 5ನ್ನ 3 ಸಲ ಹಾಕೊಂಡು ಮಲ್ಟಿಪ್ಲೈ ಮಾಡಿದ್ರೆ 125 ಬರುತ್ತೆ. ಹೋಲ್ ಪವರ್ 1/2 ಅಂದರೆ ಇದಕ್ಕೆ ಸ್ಕ್ವೇರ್ ರೂಟ್ ಕಂಡುಹಿಡಿಬೇಕು ಅಂತ ಅರ್ಥ. ಹಾಗಾಗಿ ಸ್ಕ್ವೇರ್ ರೂಟ್ ಸಿಂಬಲ್ ಹಾಕ್ತೀನಿ. ಪವರ್ 1/2 ಮತ್ತು ಬೇರೆ ಅವಶ್ಯಕತೆ ಇಲ್ಲ. ಮೈನಸ್ ಇದೆ. ಇಲ್ಲಿ 1 ಕ್ಯೂಬ್ ಅಂದರೆ 1 ಆಗುತ್ತೆ, 2 ಕ್ಯೂಬ್ ಅಂದರೆ 8, 3 ಕ್ಯೂಬ್ ಅಂದರೆ 27, 4 ಕ್ಯೂಬ್ ಅಂದರೆ 64 ಆಗುತ್ತೆ. ಸೊ ಇಲ್ಲೂ ಪವರ್ 1/2 ಇದೆ ಅಂದರೆ ಸ್ಕ್ವೇರ್ ರೂಟ್ ಬರಿತೀನಿ. ಮೊದಲು ಈ 4 ಸಂಖ್ಯೆಗಳನ್ನು ಅಡಿಷನ್ ಮಾಡ್ತೀನಿ ನೋಡ್ರಿ. ಸೊ ಎಷ್ಟು ಬರುತ್ತೆ? 1 + 8 9, 9 + 27 36, 36 + 64 100 ಆಗುತ್ತೆ. 100 ಬರುತ್ತೆ. ಇದು 100 ಬರ್ಕೊಂಬಿಟ್ಟು ಸ್ಕ್ವೇರ್ ರೂಟ್ ಹಾಕ್ತೀನಿ. ಇಲ್ಲಿ ಮೈನಸ್ ಇದೆ. ಇಲ್ಲಿ ಕೂಡ ಅಷ್ಟೇ 1ರಿಂದ ಸೊ ಇಲ್ಲಿವರೆಗೂ ಆ್ಯಡ್ ಮಾಡಿದಾಗ 100 ಅಂತ ಇಲ್ಲಿ ಹೇಳಿದ್ದೀವಲ್ಲ, ಇಲ್ಲೂ 100 ಬರುತ್ತೆ. ಪ್ಲಸ್ 125 ಕೂಡಿದಾಗ 225 ಆಗುತ್ತೆ. 225 ಅಂತ ಬರಿತೀನಿ. 225ಗೆ ವರ್ಗಮೂಲ ಸ್ಕ್ವೇರ್ ರೂಟು 15 ಬರುತ್ತೆ. ಯಾಕಂದರೆ 15 ಸ್ಕ್ವೇರ್ ವ್ಯಾಲ್ಯೂ 225. ಅದಕ್ಕೋಸ್ಕರ 225ಗೆ ಸ್ಕ್ವೇರ್ ರೂಟ್ 15, 100ಗೆ ಸ್ಕ್ವೇರ್ ರೂಟು 10 ಬರೀತೀನಿ. 15 - 10 ಅಂದರೆ 5 ಆಗುತ್ತೆ. ಇದಕ್ಕೆ ಆನ್ಸರು 5 ಬರುತ್ತೆ. ಇಲ್ಲಿ ಆಪ್ಷನ್ 3 1 ಇದು ಆನ್ಸರ್ ಆಗಿರುತ್ತೆ. ಕ್ಲಿಯರಾಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರೋಣ. In the plane x, y is such that x plus y equal to 2 represents the set of all points on ಅಂತ ಕೇಳಿದ್ದಾನೆ. ಒಂದು ಸಮತಲದಲ್ಲಿ x ಮತ್ತು y ನ ನಿರ್ದೇಶಾಂಕಗಳ ಸಮೀಕರಣ x plus y equal to 2 ಆಗಿದ್ದಲ್ಲಿ ಈ ಸಮೀಕರಣದ ಎಲ್ಲ ಬಿಂದುಗಳು ಏನನ್ನ ಉಂಟು ಮಾಡ್ತವೆ ಅಂತ ಕೇಳಿದ್ದಾನೆ. ಸರ್ಕಲ್ ಅಂತ ಫಸ್ಟ್ ಆಪ್ಷನಲ್ಲಿ ಕೊಟ್ಟಿದ್ದಾನೆ, ವೃತ್ತ ಅಂತ. ಎರಡನೇ ಆಪ್ಷನ್ನು ಸರಳ ರೇಖೆ ಅಂತ ಕೊಟ್ಟಿದ್ದಾನೆ. ಮೂರನೇದು ರೆಕ್ಟ್ಯಾಂಗಲ್ ಆಯತ ಅಂತ ಕೊಟ್ಟಿದ್ದಾನೆ. 4ನೇದು ಕ್ವಾಡ್ರಿಲ್ಯಾಟ್ರಲ್ ಚತುರ್ಭುಜ ಆಗುತ್ತೆ ಅಂತ ಕೇಳಿದ್ದಾನೆ. ಸೊ ಇದು ವೆರಿ ಸಿಂಪಲ್ ನೋಡ್ರಿ. ಇಲ್ಲಿ ಇಕ್ವೇಶನ್ ನೋಡ್ರಿ, x + y = 2 ಅಂತ ಕೊಟ್ಟಿದ್ದಾನೆ. x + y = 2 ಅಂದರೆ x + y ಅನ್ನೋದನ್ನ ನಾವು ಸರಳ ರೇಖಾತ್ಮಕ ಸಮೀಕರಣ ಅಂತ ಕರಿತೀವಿ, ಅಥವಾ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅಂತ ಕರಿತೀವಿ. ಸೊ ನೋಡ್ರಿ, 2 ಚರಾಕ್ಷರಗಳನ್ನು ಹೊಂದಿರುವ ಸರಳ ಸಮೀಕರಣ ಅಥವಾ ಸರಳ ರೇಖಾತ್ಮಕ ಸಮೀಕರಣ, ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅಂತ ಕರೆಯೋದ್ರಿಂದ ಸೊ ಈ x + y = 2 ಸಮೀಕರಣಕ್ಕೆ ನಾವು ನಕ್ಷೆ ಹಾಕಿದ್ರೆ, ಗ್ರಾಫ್ ಅನ್ನು ಡ್ರಾ ಮಾಡಿದ್ರೆ ಆ ಗ್ರಾಫ್ ಏನಾಗಿರುತ್ತೆ ಅಂದರೆ ಸರಳ ರೇಖೆ ಆಗಿರುತ್ತೆ, ಸ್ಟ್ರೈಟ್ ಲೈನ್ ಆಗಿರುತ್ತೆ. ಹಾಗಾಗಿ ಸೆಕೆಂಡ್ ಆಪ್ಷನ್ ಸರಿ ಉತ್ತರ ಆಗುತ್ತೆ. ಮತ್ತಿನ್ನೇನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕನ್ಫರ್ಮೇಷನ್ಗೋಸ್ಕರ ಹೌದಾ ಅಲ್ವಾ ಅಂತ ಚೆಕ್ ಮಾಡ್ಬೇಕಂದ್ರೆ ನೋಡ್ರಿ, ಒಂದು ಗ್ರಾಫ್ ಶೀಟ್ ತಗೊಂಡ್ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ಒಂದು ಎಕ್ಸ್ ಆಕ್ಸಿಸ್ ಬರಿತೀನಿ. ಇದು ಎಕ್ಸ್ ಅಕ್ಷ ಅಂತ ಬರ್ಕೊಳ್ಳೋಣ. ಸೊ ಮಧ್ಯದಲ್ಲಿ ಎಲ್ಲರೂ ಒಂದು ಕಡೆ ವೈ ಆಕ್ಸಿಸ್ ಬರಿತಾ ಇದೀನಿ. ಇದು ವೈ ಅಕ್ಷ, ಇದು ವೈ ಡ್ಯಾಶು, ಮೇಲಿಂದ ವೈ ಅಂತ ಬರಿತೀನಿ. ಮಧ್ಯದ ಓ ಅಂತ ತಗೊಂಡು ಇದು +1 +2 +3 +4 +5 +6 +7 ಆಗುತ್ತೆ. ಕೆಳಗಡೆ -1 -2 -3 ಆಗುತ್ತೆ. ಎಕ್ಸ್ ಆಕ್ಸಿಸಲ್ಲಿ ರೈಟ್ ಸೈಡಲ್ಲಿ +1 +2 +3 +4 +5 +6 +7 +8 ಬರಿತೀನಿ. ರೈಟ್ ಸೈಡಿಗೆ ನೋಡ್ರಿ, ಸೊ ಇಲ್ಲಿ ರೈಟ್ ಸೈಡಿಗೆ ನಾವು -1 ರೈಟ್ ಸೈಡಿಗೆ
-1 -2 -3 -4 -5 -6 -7 ಇದೇನು ಹಾಕೋ ಅವಶ್ಯಕತೆ ಇಲ್ಲ, ಆನ್ಸರ್ ಹೇಳಿಬಿಟ್ಟಿದೆ ನಿಮಗೆ. ಇನ್ನು ಕನ್ಫರ್ಮೇಷನ್ ತೋರಿಸ್ತಾ ಇದ್ದಾನೆ. ಇಲ್ಲಿ x + y = 2 ಇದೆಯಲ್ಲ, ಆ ಸಮೀಕರಣ ನೋಡ್ರಿ, y = ಈ x ರೈಟ್ ಸೈಡಿಗೆ ಹೋದ್ರೆ 2 - x ಆಗುತ್ತೆ. y = 2 - x ಆಗುತ್ತೆ. ಇವಾಗ ಪುಟ್ x = 0 ಹಾಕೋಣ. ಪುಟ್ x = 0 ಅಂದರೆ ಇಲ್ಲಿ x ಇದ್ದ ಹತ್ರ 0 ಹಾಕಿದರೆ 2 - 0 ಅಂದರೆ ಅಲ್ಲಿ 2ನೇ ಬರುತ್ತೆ, y ವ್ಯಾಲ್ಯೂ 2 ಬರುತ್ತೆ. ಸೊ x ವ್ಯಾಲ್ಯೂ 0 ಆದಾಗ y ವ್ಯಾಲ್ಯೂ 2 ಆಗುತ್ತೆ. ದಿಸ್ ಸಿಂಪ್ಲೈಸ್ ಕೋಆರ್ಡಿನೇಟ್ಸ್ನ 0, 2 ಅಂತ ಬರಿಬೋದು. ಇಲ್ಲಿ 0, 2 ಅಂದರೆ ಸೊ ಇಲ್ಲಿ 0 ಇದೆ, 2 ಅಂದರೆ y ಕೋಆರ್ಡಿನೇಟ್ 2 ಇದೆ ಅಂದರೆ ಈ ಪಾಯಿಂಟು 0, 2ನ ಗ್ರಾಫಲ್ಲಿ ಈ ಥರ ಮಾರ್ಕ್ ಮಾಡ್ತೀವಿ. ಸೊ ಅದೇ ರೀತಿ ನೆಕ್ಸ್ಟ್ ಪುಟ್ x = 1 ಬರೆಯೋಣ. ಪುಟ್ x = 1 ಹಾಕೊಂಡಾಗ y ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ ಇಲ್ಲಿ x ಪ್ಲೇಸಲ್ಲಿ 1 ಹಾಕ್ರಿ, 2 - 1 ಅಂದರೆ y ವ್ಯಾಲ್ಯೂ 1 ಬರುತ್ತೆ. ಸೊ ಅದನ್ನು 1, 1 ಅಂತ ಬರಿತೀವಿ. x ಕೋಆರ್ಡಿನೇಟ್ 1, y ಕೋಆರ್ಡಿನೇಟ್ 1 ಅಂದರೆ ಇಲ್ಲಿ ಬರುತ್ತೆ, ಅದು 1, 1 ಈ ರೀತಿ ಮಾರ್ಕ್ ಮಾಡ್ತೀವಿ ಗ್ರಾಫಲ್ಲಿ. ಸೊ ನಾವು ಅದೇ ರೀತಿ ಬಟ್ x = -1 ಬರೆಯೋಣ. x ವ್ಯಾಲ್ಯೂ ನೆಗೆಟಿವ್ ತಗೊಳ್ಳೋಣ. ಇವಾಗ x = -1 ಆಗ್ತಾಗ y ವ್ಯಾಲ್ಯೂ ಎಷ್ಟಾಗುತ್ತೆ ಅಂದರೆ 2 ಮೈನಸ್ ಮತ್ತು x ವ್ಯಾಲ್ಯೂ 2 - x ಅಂದರೆ -1 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ಲ, 2 + 1 3 ಆಗುತ್ತೆ. y ವ್ಯಾಲ್ಯೂ 3 ಬರುತ್ತೆ. ಅವಾಗ x ಕೋಆರ್ಡಿನೇಟ್ -1, y ವ್ಯಾಲ್ಯೂ 3 ಬಂದಿದೆ ಅಂದರೆ -1, 3 ಮಾರ್ಕ್ ಮಾಡ್ಕೋಬೇಕು. ಸೊ -1 ಇದೆ, 3 ಇಲ್ಲಿ ಬರುತ್ತೆ ಅಂದರೆ ಇದು -1, 3 ಬರಿತಾ ಇದೀನಿ. ಸೊ ನೆಕ್ಸ್ಟ್ ಒನ್ ನೋಡ್ರಿ, ಪುಟ್ x = -2 ಬರಿತೀನಿ. ಪುಟ್ x = -2 ಬರೆಯೋಣ. ಅವಾಗ y = ಏನಾಗುತ್ತೆ ಅಂದರೆ y = ನೋಡ್ರಿ, ಸೊ x ಇದ ಹತ್ರ ಇಲ್ಲಿ -2 ಹಾಕಿದ್ವಿ ಅಂದರೆ 2 -2 ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 + 2 4 ಆಗುತ್ತೆ. ಅವಾಗ ನಾವು -2, 4 ಅಂತ ಬರಿತೀವಿ. -2, 4. x ಕೋಆರ್ಡಿನೇಟ್ -2, y ಕೋಆರ್ಡಿನೇಟ್ 4 ಇದೆ ಅಂದರೆ ಇದು -2, 4 ಅಂತ ಬರಿತೀವಿ. ಸೊ ಇವಾಗ ಇವು 4 ಪಾಯಿಂಟ್ಸ್ನ ನಾವು ಜಾಯಿನ್ ಮಾಡಿದಾಗ ನಮಗೆ ಒಂದು ಸರಳ ರೇಖೆ ಸಿಗುತ್ತಲ್ಲ, ಅದಕ್ಕೆ ನಾವು x + y = 2ನ ಎಲ್ಲ ಬಿಂದುಗಳು ಏನನ್ನು ಪ್ರತಿನಿಧಿಸ್ತವೆ, ಏನನ್ನು ರೆಪ್ರೆಸೆಂಟ್ ಮಾಡ್ತವೆ ಅಂದರೆ ಒಂದು ಸರಳ ರೇಖೆನ ರೆಪ್ರೆಸೆಂಟ್ ಮಾಡ್ತವೆ ಅಂತ ಹೇಳ್ಬೋದು. ಇನ್ನು ಪ್ರಾಕ್ಟಿಕಲ್ ನಿಮ್ಗೆ ಹೇಳ್ಕೊಟ್ಟಿದ್ದು, ಬಟ್ ನೀವು ಇಷ್ಟೆಲ್ಲ ಮಾಡ್ಕೊಂತ ಕೂರೋ ಅವಶ್ಯಕತೆ ಇಲ್ಲ. ಇದು ಸರಳ ರೇಖಾತ್ಮಕ ಸಮೀಕರಣ, ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಆಗಿರೋದ್ರಿಂದ ಇದು ಗ್ರಾಫ್ ಆಗ್ತಾಗ ಅದು ಏನು ಬರುತ್ತೆ, ಸರಳ ರೇಖೆನ ಬರುತ್ತೆ ಅಂತ ಸೆಕೆಂಡ್ ಆಪ್ಷನ್ ಆನ್ಸರ್ ಹೇಳ್ಬೋದು. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ಇದನ್ನು ಬರ್ಕೊಂಡಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡೋಣ. ಸೊ ಅಲ್ಲಿ ವೆನ್ a = x such that x ಅಂತ ಓದಬೇಕು. x² - 7x + 12 = 0. b x such that x² - 6x + 8 = 0 ಬರ್ಕೊಂಡು ಇಲ್ಲಿ a ಯೂನಿಯನ್ b ಆ್ಯಂಡ್ a ಇಂಟರ್ಸೆಕ್ಷನ್ b ವ್ಯಾಲ್ಯೂಸ್ನ ಕಂಡುಹಿಡಿತಾ ಬರಬೇಕು. ನೋಡ್ರಿ, a ಗಣದಲ್ಲಿರ್ತಕ್ಕಂಥ ಗಣಾಂಶಗಳನ್ನು ನಾವು ಒಂದು ಸಮೀಕರಣ ರೂಪದಲ್ಲಿ ಕೊಟ್ಟಿದ್ದಾನೆ. b ಗಣದ ಗಣಾಂಶಗಳನ್ನು ಒಂದು ಸಮೀಕರಣ ರೂಪದಲ್ಲಿ ಕೊಟ್ಟಿರೋದ್ರಿಂದ a ಸೆಟ್ಟಲ್ಲಿ ಬರೋ ಎಲಿಮೆಂಟ್ಸು ಬಿ ಸೆಟ್ಟಲ್ಲಿ ಬರೋ ಎಲಿಮೆಂಟ್ಸ್ನ ಫಸ್ಟ್ ಕಂಡುಹಿಡ್ಕೊಂಡು ಗಣಾಂಶಗಳನ್ನು ಕಂಡುಹಿಡ್ಕೊಂಡು ಆಮೇಲೆ ಎ ಯೂನಿಯನ್ ಬಿ, ಎ ಇಂಟರ್ಸೆಕ್ಷನ್ ಬಿ, ಎ ಸಂಯೋಗ ಬಿ, ಎ ಛೇದನ ಬಿ ಕಂಡುಹಿಡಿಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಫಸ್ಟ್ ಆಫ್ ಆಲ್ ಎ ಗಣದಲ್ಲಿ ಬರೋ ಗಣಾಂಶಗಳು ಕಂಡುಹಿಡಿಬೇಕಂದ್ರೆ ಇಲ್ಲಿ ಸಮೀಕರಣ x² - 7x + 12 = 0 ಕೊಟ್ಟಿದ್ದಾನೆ. ಅಂದರೆ ಇದು ವರ್ಗ ಸಮೀಕರಣ ಅಂತ ಕರಿತೀವಿ, ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಇದನ್ನು ಅಪವರ್ತನ ವಿಧಾನದ ಮೂಲಕ ಇದರ ಮೂಲಗಳನ್ನು ಕಂಡುಹಿಡಿಬೇಕು, ಎಕ್ಸ್ನ ಬೆಲೆಗಳನ್ನು ಕಂಡುಹಿಡಿಬೇಕು. ಯಾವ ರೀತಿ ಅಂದರೆ ಇದು +12 ಇದೆ, x² ಪಕ್ಕದಾಗ ಏನಿಲ್ಲ 1 ಇರುತ್ತೆ, 12 × 1 12 ಬರುತ್ತೆ. ಈ 12ಕ್ಕೆ ಫ್ಯಾಕ್ಟರ್ಸ್ ಬರಿಬೇಕು. ಯಾವೆರಡು ಸಂಖ್ಯೆಗಳನ್ನು ಮಲ್ಟಿಪ್ಲೈ ಮಾಡಿದ್ರೆ 12 ಬರುತ್ತೆ ಅಂದರೆ 4 × 3 ಗುಣಾಕಾರ ಮಾಡಿದ್ರೆ 12 ಬರುತ್ತೆ. ಸೊ ಇಲ್ಲಿ ಮಧ್ಯದಲ್ಲಿ ಮೈನಸ್, ಲಾಸ್ಟಲ್ಲಿ ಪ್ಲಸ್ ಇದ್ದಾಗ ಇವೆರಡಕ್ಕೂ ಮೈನಸ್ ಹಾಕಿದ್ದೇ ಆಗಿದ್ರೆ ಇವೆರಡು ಗುಣಿಸಿದ್ರೆ 12 ಆಗಬೇಕು. ಮೈನಸ್ ಇಂಟು ಮೈನಸ್ ಪ್ಲಸ್, 4 3 12 ಬರುತ್ತೆ. ಎರಡೂ ಮೈನಸ್ ಇರೋದ್ರಿಂದ ಕೂಡಿದ್ರೆ -4 -3 ಅಂದರೆ ಈ -7 ಕರೆಕ್ಟಾಗಿ ಸಮ ಆಗೋದ್ರಿಂದ ಇವೇ ಎರಡು ಫ್ಯಾಕ್ಟರ್ಸ್ ಕರೆಕ್ಟ್ ಇದ್ದಾವೆ ಅಂತ. ಇವಾಗ ನೋಡ್ರಿ, ಇವು ಫ್ಯಾಕ್ಟರ್ಸ್ ಅವು. -4 -3 ಅನ್ನೋದು ಫ್ಯಾಕ್ಟರ್ಸ್, ಅಪವರ್ತನಗಳಾಗಿರ್ತವೆ. ಆದರೆ ವ್ಯಾಲ್ಯೂಸ್ ಬೇಕಂದ್ರೆ ಚಿಹ್ನೆ ಚೇಂಜ್ ಮಾಡ್ಬೇಕು. ಮೈನಸ್ ಇರೋದನ್ನ +4 ಅಂತ ಬರ್ಕೋಬೇಕು, -3 ಇರೋದನ್ನ +3 ಅಂತ ಬರ್ಕೊಂಡ್ರೆ ಈ 4, 3 ಅಥವಾ 3 ಮತ್ತು 4 ನಾವು ಈ ಸಮೀಕರಣದ ಮೂಲಗಳಾಗಿರ್ತವೆ. ಹಾಗಾದ್ರೆ ಎ ಗಣ ಸಿಕ್ತು. ಎ ಗಣದಲ್ಲಿ ಬರ್ತಕ್ಕಂಥ ಗಣಾಂಶಗಳು ಈ ಸಮೀಕರಣದ ಮೂಲಗಳು ಅಂತ ಹೇಳಿದಂಗೆ ಆ ಮೂಲಗಳು ಯಾವ್ಯಾವು? ರೂಟ್ಸ್ ಅಂದರೆ 3 ಮತ್ತು 4 ಆಗಿರುತ್ತೆ. ಇವು ಎ ಗಣದ ಗಣಾಂಶ
ಗಣಾಂಶಗಳು. ಸೊ ಹಾಗಾದರೆ ಬಿ ಗಣದ ಗಣಾಂಶಗಳು ಕಂಡುಹಿಡಿಬೇಕಂದ್ರೆ ಇಲ್ಲಿ ಸಮೀಕರಣ x² - 6x + 8 = 0 ಇದೆಯಲ್ಲ, ಈ 8 ಏನಿಲ್ಲ 1 ಇದ್ದಂಗೆ ಮಲ್ಟಿಪ್ಲೈ ಮಾಡಿದ್ರೆ ಗುಣಾಕಾರ 8 ಬರುತ್ತೆ. ಈ 8ರ ಅಪವರ್ತನಗಳು ಫ್ಯಾಕ್ಟರ್ಸ್ ಬರಿಬೇಕಂದ್ರೆ 4 2 8 ಅಂತ ಬರಿತೀನಿ. ಇಲ್ಲಿ ಮೈನಸ್ ಪ್ಲಸ್ ಇದ್ದಾಗ ಎರಡಕ್ಕೂ ಮೈನಸ್ ಮೈನಸ್ ಚಿಹ್ನೆ ಹಾಕಿದ್ರೆ ಇವೆರಡು ಗುಣಾಕಾರ ಮಾಡಿದ್ರೆ 8ಕ್ಕೆ ಸಮ ಆಗುತ್ತೆ. ಎರಡು ಮೈನಸ್ ಇದ್ದಾಗ -4 -2 ಅಂದರೆ -6ಕ್ಕೆ ಸಮ ಆಗೋದ್ರಿಂದ ಇವು ಫ್ಯಾಕ್ಟರ್ಸ್ ಅಪವರ್ತನಗಳು. ಅದರ ವ್ಯಾಲ್ಯೂಸ್ ಬೇಕಂದ್ರೆ ಚಿಹ್ನೆ ಚೇಂಜ್ ಮಾಡ್ಬೇಕು. ಮೈನಸ್ ಇರೋ ಪ್ಲಸ್ ಮಾಡ್ಕೋಬೇಕು, ಪ್ಲಸ್ ಇರೋ ಮೈನಸ್ ಮಾಡ್ಕೋಬೇಕು. ಎರಡೂ ಮೈನಸ್ ಇದಾವೆ ಅಂದರೆ ಎರಡೂ ಪ್ಲಸ್ ಆಗ್ತವೆ. ಈ 2 ಮತ್ತು 4 ನಾವು ಬಿ ಗಣದ ಗಣಾಂಶಗಳಾಗ್ತವೆ. ಎಲಿಮೆಂಟ್ಸ್ ಆಫ್ ಸೆಟ್ ಬಿ ಅಂತ ಕರಿತೀವಿ 2 and 4 ಅನ್ನ. ಸೊ ಇವಾಗ ನಾವೇನು ಕಂಡುಹಿಡಿಬೇಕಂದ್ರೆ ಎ ಯೂನಿಯನ್ ಬಿ, ಎ ಸಂಯೋಗ ಬಿ ಅಂತ ಕರಿತೀವಿ ಕನ್ನಡದಲ್ಲಿ. ಸಂಯೋಗ ಗಣ ಅಂದರೆ ಇವೆರಡೂ ಗಣದಲ್ಲಿರೋ ಗಣಾಂಶಗಳನ್ನ ಕಂಬೈನ್ ಮಾಡಿ ಬರಿಬೇಕು. ಕಂಬೈನ್ ಮಾಡಿ ಬರಿಬೇಕಂದ್ರೆ ಸೊ ಇಲ್ಲಿ ನೋಡ್ರಿ 3 ಇದೆ, 4 ಇದೆ, 2 ಇದೆ, 4 ಇದೆ. ಲೀಸ್ಟ್ ನಂಬರ್ ಅಂದರೆ 2 ಇದೆ, 2 ಬರಿಬೇಕು. 3 ಅನ್ನೋದು ಎ ಸೆಟ್ಟಲ್ಲಿದೆ, 3 ಬರಿಬೇಕು. 4 ಅನ್ನೋದು ಎರಡೂ ಸೆಟ್ಟಲ್ಲಿದೆ, 4 ಬರ್ಕೊಂಡ್ರೆ ಇದೇ ಎ ಯೂನಿಯನ್ ಬಿ ಸೆಟ್ ಆಗುತ್ತೆ. 2 3 4 ಬರುತ್ತೆ. ಸೊ ನೋಡ್ರಿ ಎ ಯೂನಿಯನ್ ಬಿ 2 3 4 ಅನ್ನೋದು ಫಸ್ಟ್ ಆಪ್ಷನ್ ಅಲ್ಲಿ ಇದೆ. ಇದೇ ಸರಿ ಉತ್ತರ ಆಗುತ್ತೆ. ಒಂದ್ ವೇಳೆ ಎ ಛೇದನ ಬಿ, ಎ ಇಂಟರ್ಸೆಕ್ಷನ್ ಬಿ ಯಾವ ರೀತಿ ಮಾಡ್ಕೋಬೇಕಂದ್ರೆ ಈ ಎರಡೂ ಗಣದಲ್ಲಿರೋ ಕಾಮನ್ ಎಲಿಮೆಂಟ್ಸ್ ಅಂದರೆ ಎರಡೂ ಗಣದಲ್ಲಿರೋ ಎಲಿಮೆಂಟ್ ಇಲ್ಲೂ 4 ಇದೆ, ಇದರಲ್ಲೂ 4 ಇದೆ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಅಂದರೆ 4 ಬರಿತಾ ಇದ್ದೀವಿ. ಸೊ ಹಾಗಾದರೆ 4 ಅನ್ನೋದು ಇಲ್ಲಿ ಫಸ್ಟ್ ಆಪ್ಷನಲ್ಲಿ ಇದೆ ಅಂದರೆ ಈ ಮೊದಲನೇ ಆಪ್ಷನ್ನೇ ಎ ಸಂಯೋಗ ಬಿ ಮತ್ತು ಎ ಛೇದನ ಬಿನ ಬೆಲೆಗಳಾಗಿರ್ತವೆ. ಎ ಯೂನಿಯನ್ ಬಿ, ಎ ಇಂಟರ್ಸೆಕ್ಷನ್ ಬಿನ ವ್ಯಾಲ್ಯೂಸ್ ಆಗಿರ್ತವೆ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಫಸ್ಟ್ ಆಪ್ಷನ್ ಈಸ್ ದ ರೈಟ್ ಆನ್ಸರು. ನೆಕ್ಸ್ಟ್ ಕ್ವಶನ್ ಬನ್ನಿ. ಇಲ್ಲಿ ಅಗೇನ್ ಗಣಗಳ ಮೇಲಿನ ಪ್ರಶ್ನೆನೇ ಆಗಿದೆ. ಎ ಗಣದಲ್ಲಿ 1 4 9 16 ಇದೆ, ಬಿ ಗಣದಲ್ಲಿ 1 2 4 6 8 ಇದೆ. ಹಾಗಾದ್ರೆ ಎ ಮೈನಸ್ ಬಿ, ಬಿ ಮೈನಸ್ ಎ ಬೆಲೆಗಳನ್ನು ಕಂಡುಹಿಡಿತಾ ಬರಬೇಕು. ಸೊ ಎ ಗಣದಲ್ಲಿರ್ತಕ್ಕಂಥ ಎಲಿಮೆಂಟ್ಸು 1 4 9 16 ಇದೆ. ಬಿ ಗಣದಲ್ಲಿರ್ತಕ್ಕಂಥ ಎಲಿಮೆಂಟ್ಸು 1 2 4 6 8 ಇದೆ, 1 2 4 6 8 ಇದೆ. ಹಾಗಾದ್ರೆ ಎರಡೂ ಗಣದಲ್ಲಿರೋ ಎರಡೂ ಗಣದಲ್ಲಿರೋ ಎ ಮೈನಸ್ ಬಿ, ಬಿ ಮೈನಸ್ ಎ ವ್ಯಾಲ್ಯೂಸ್ನ ಕಂಡುಹಿಡಿಬೇಕು. ಫಸ್ಟ್ ಎ ಮೈನಸ್ ಬಿ ಬರಿಬೇಕಂದ್ರೆ ವೆರಿ ಸಿಂಪಲ್. ಏನು ಮಾಡೋಣ ಅಂದರೆ ಎ ಮೈನಸ್ ಬಿ ಮತ್ತು ಬಿ ಮೈನಸ್ ಎ ಒಟ್ಟಿಗೆ ಮಾಡೋದು ಹೇಳ್ಕೊಡ್ತೀನಿ ನೋಡ್ರಿ. ಎ ಮೈನಸ್ ಬಿ, ಬಿ ಮೈನಸ್ ಎ ಯಾವ ರೀತಿ ಬರಿಬೇಕಂದ್ರೆ ಫಸ್ಟ್ ಇವೆರಡೂ ಗಣದಲ್ಲಿರೋ ಕಾಮನ್ ಎಲಿಮೆಂಟ್ಸ್ ಯಾವುದೋ ಅವ್ನು ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಸೊ ಎ ಗಣದಲ್ಲಿ 1 ಇದೆ, ಬಿ ಗಣದಲ್ಲಿ 1 ಇದೆ, ಕ್ಯಾನ್ಸಲ್. ಎ ಗಣದಲ್ಲಿ ಎ ಸೆಟ್ಟಲ್ಲಿ 4 ಇದೆ, ಬಿ ಸೆಟ್ಟಲ್ಲಿ 4 ಇದೆ, ಕ್ಯಾನ್ಸಲ್. ಎ ಸೆಟ್ಟಲ್ಲಿ 9 ಇದೆ, ಅಲ್ಲಿ 9 ಇಲ್ಲ. 16 ಇದೆ, ಅಲ್ಲಿ 16 ಇಲ್ಲ. ಎರಡೂ ಸೆಟ್ಟಲ್ಲಿರೋ ಕಾಮನ್ ಎಲಿಮೆಂಟ್ಸ್ ಕ್ಯಾನ್ಸಲ್ ಮಾಡ್ಕೊಂಡು ಎ ಮೈನಸ್ ಬಿ ಅಂದರೆ ಮೊದಲು ಎ ಸೆಟ್ ಇರೋದ್ರಿಂದ ಎ ಸೆಟ್ಟಲ್ಲಿ ರಿಮೈನಿಂಗ್ ಎಲಿಮೆಂಟ್ಸ್ ಯಾವ್ಯಾವು 9 ಮತ್ತು 16 ಇದೆಯಲ್ಲ, 9 16 ಬರ್ಕೊಂಡ್ರೆ ಇದೇ ಎ ಮೈನಸ್ ಬಿ ಆಯಿತು, ಮುಗಿದೋತು. ಅದೇ ಬಿ ಮೈನಸ್ ಎ ಅಂದಾಗ ಎರಡೂ ಗಣದಲ್ಲಿರೋ ಕಾಮನ್ ಎಲಿಮೆಂಟ್ಸ್ ಕ್ಯಾನ್ಸಲ್ ಮಾಡಿ ಇವಾಗ ಫಸ್ಟ್ ಬಿ ಗಣ ಇದೆ, ಬಿ ಸೆಟ್ ಇದೆ ಅಂದರೆ ಬಿ ಸೆಟ್ಟಲ್ಲಿ ರಿಮೈನಿಂಗ್ ಎಲಿಮೆಂಟ್ಸ್ 2 ಇದೆ, 6 ಇದೆ, 8 ಇದೆ ಅಂದರೆ ಆ 2 ಮತ್ತು 6 ಮತ್ತು 8 ಬರ್ಕೊಂಡ್ರೆ ಇದು ಬಿ ಮೈನಸ್ ಎ ಗಣ ಆಗಿರುತ್ತೆ. ಸೊ ಎ ಮೈನಸ್ ಬಿ ಅಂದರೆ 9 16, ಬಿ ಮೈನಸ್ ಎ ಅಂದರೆ 2 6 8 ಆಗಿರುತ್ತೆ. ಈ ಥರ ಯಾವ ಆಪ್ಷನಲ್ಲಿದೆ ನೋಡ್ರಿ, 9 16 2 6 8 ಅಂತ ಆಪ್ಷನ್ ಸೆಕೆಂಡ್ ಒನ್ನಲ್ಲಿದೆ ನೋಡ್ರಿ. ಇದು ರೈಟ್ ಆನ್ಸರ್ ಆಗಿರುತ್ತೆ. ಗೊತ್ತಾಯ್ತು? ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇದಾದ್ಮೇಲೆ ಮುಂದಿನ ಪ್ರಶ್ನೆ ಬರೋಣ. ಬೈ ಸೆಲ್ಲಿಂಗ್ ಎ ರೇಡಿಯೋ ಫಾರ್ ₹1260 ಎ ಬಿಸ್ನೆಸ್ ಮ್ಯಾನ್ ಗೆಟ್ಸ್ ಎ ಪ್ರಾಫಿಟ್ ಆಫ್ 5%. ದೆನ್ ಈ ಪರ್ಚೇಸ್ ದ ರೇಡಿಯೋ ಫಾರ್ ರೂಪೀಸ್ ಅಂತ ಇದೆ. ಒಂದು ರೇಡಿಯೋವನ್ನು ₹1260ಕ್ಕೆ ಒಬ್ಬ ವ್ಯಾಪಾರಿಗೆ 5% ಲಾಭವಾಗುತ್ತೆ. ಸೊ ಹಾಗಾದರೆ ಅವನು ರೇಡಿಯೋವನ್ನು ಕೊಂಡ ಬೆಲೆ ಎಷ್ಟು ಅಂತ ನೋಡ್ರಿ. ಪ್ರಶ್ನೆ ಏನಿದೆ ಅಂದರೆ ಒಂದು ರೇಡಿಯೋವನ್ನು ಮಾರಾಟ ಮಾಡಿದ್ದಾನೆ, ಸೇಲ್ ಮಾಡಿದ್ದಾನೆ. ಎಷ್ಟಕ್ಕೆ ಅಂದರೆ ₹1260 ಮಾರಾಟ ಮಾಡಿದ್ದಾನೆ. ಒಂದು ರೇಡಿಯೋವನ್ನು ₹1260 ಮಾರಿದ್ರಿಂದ ಒಬ್ಬ ವ್ಯಾಪಾರಿಗೆ ಲಾಭ ಆಗುತ್ತೆ. ಎಷ್ಟು ಪರ್ಸೆಂಟ್ ಲಾಭ ಆಗುತ್ತೆ? 5% ಪ್ರಾಫಿಟ್ ಆಗುತ್ತೆ ಅಂತ. 1260 ರೂಪೀಸಿಗೆ ಒಂದು ರೇಡಿಯೋವನ್ನು ಮಾರಿದ್ರಿಂದ 5% ಲಾಭ ಆಗುತ್ತೆ ಅಂದರೆ ಆ ರೇಡಿಯೋದ ಕೊಂಡ ಬೆಲೆ ಎಷ್ಟು, ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೋಡ್ರಿ, ಕೊಂಡ ಬೆಲೆ ಕಾಸ್ಟ್ ಪ್ರೈಸ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಸೊ ಇದನ್ನ ಸೆಲ್ಲಿಂಗ್ ಪ್ರೈಸ್, ಮಾರಿದ ಬೆಲೆ ಅಂತ ಕರಿತೀವಿ. ಆ ಒಂದು ರೇಡಿಯೋದ ಕೊಂಡ ಬೆಲೆ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್. ಯಾವುದೇ ಪ್ರಶ್ನೆಯಲ್ಲಿ ಕಾಸ್ಟ್ ಪ್ರೈಸ್ ಕೊಂಡ ಬೆಲೆ ಕಂಡುಹಿಡಿಬೇಕಂದ್ರೆ 100ನ್ನ ನ್ಯೂಮರೇಟರ್ ಮೇಲ್ಗಡೆ ಬರ್ಕೋಬೇಕು.
ಈ 100ಕ್ಕೆ ಇಲ್ಲಿ ಲಾಭ ಹೇಳಿದಾನೆ ಅಂದರೆ ಲಾಭ ಇದ್ದಾಗ ಅಡಿಷನ್ ಮಾಡ್ಕೋಬೇಕು, ಕೂಡ್ಬೇಕು. 100ಕ್ಕೆ 5 ಕೂಡ್ರಿ 105 ಆಗುತ್ತೆ. ಲಾಭ ಆದಾಗ ಆ ಲಾಭದ ಪರ್ಸೆಂಟೇಜನ್ನ ಅಡಿಷನ್ ಮಾಡಿ ಬರಿಬೇಕು ಕೆಳಗಡೆ. ನಷ್ಟ ಆಗಿತ್ತು ಅಂದರೆ 100ರಲ್ಲಿ ಆ ಲಾಸನ್ನ ಮೈನಸ್ ಮಾಡಿ ಕೆಳಗೆ ಬರಿಬೇಕಾಗತ್ತೆ. ಲಾಭ ಇದೆ ಅಂದರೆ 100ಕ್ಕೆ ಪ್ಲಸ್ ಸೈನ್ ಮಾಡಿರಿ 105 ಆಗುತ್ತೆ. ಇಂಟು ಇದರ ಮಾರಿದ ಬೆಲೆ 1260 ರೂಪಾಯಿ ಹಾಕೊಂಡು ಸಿಂಪ್ಲಿಫೈ ಮಾಡಿರಿ, ನಮಗೆ ಆ ಒಂದು ರೇಡಿಯೋದ ಕೊಂಡ ಬೆಲೆ ಸಿಗುತ್ತೆ. ಯಾವಾದರೂ ಕ್ಯಾನ್ಸಲ್ ಮಾಡೋದಾದ್ರೆ ಇದು 5 2 10, 5 1 5, 5 2 10, 0 ಪಕ್ಕ ಬರಿತೀನಿ. ಆಮೇಲೆ 21 1 21 6 126, ಈ 0 ಪಕ್ಕ ಬರಿತೀನಿ. ಇಲ್ಲಿ 20 × 60 ಮಲ್ಟಿಪ್ಲೈ ಮಾಡೋಣ. 6 2 12, 2 0 ಲಾಸ್ಟಿಗೆ ಬರ್ಕೊಂಡ್ರೆ ಆ ರೇಡಿಯೋದ ಕೊಂಡ ಬೆಲೆ ಕಾಸ್ಟ್ ಪ್ರೈಸ್ 1200 ರೂಪೀಸ್ ಆಗಿರುತ್ತೆ. 1200 ರೂಪೀಸ್ ಅಂತ ಸೆಕೆಂಡ್ ಆಪ್ಷನಲ್ಲಿ ಇದೆಯಾ ನೋಡ್ರಿ, ಇದು ಸರಿ ಉತ್ತರ ಆಗಿರುತ್ತೆ. ಕ್ಲಿಯರಾಗಿ ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೋಣ. ದ ಮೀಡಿಯನ್ ಆಫ್ 16 ಡಿಗ್ರಿ, 18 ಡಿಗ್ರಿ, 14 ಡಿಗ್ರಿ, 19 ಡಿಗ್ರಿ, 17 ಡಿಗ್ರಿ, 13 ಡಿಗ್ರಿ ಆ್ಯಂಡ್ 21 ಡಿಗ್ರಿ ಈಸ್ ಅಂತ ಇದೆ. ಸೊ ಇಲ್ಲಿ ಕೆಲವೊಂದು ಏನು ಕೊಟ್ಟಿದ್ದಾನೆ ಅಂದರೆ ಟೆಂಪ್ರೇಚರ್ಸ್ ಕೊಡ್ತಾ ಹೋಗಿದ್ದಾನೆ. ಇವುಗಳ ಮಧ್ಯಾಂಕ ಎಷ್ಟು ಅಂತ ಕಂಡುಹಿಡಿಬೇಕು. ಮೀಡಿಯನ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಮಧ್ಯಾಂಕ ಕಂಡುಹಿಡಿಬೇಕು. ಸೊ ಫಸ್ಟ್ ಆಫ್ ಆಲ್ ನಾವು ಮಧ್ಯಾಂಕ ಕಂಡುಹಿಡಿಬೇಕಂದ್ರೆ ಕೊಟ್ಟಿರೋ ಸಂಖ್ಯೆಗಳನ್ನು ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೋಬೇಕು. ಅವರೋಹಣ ಅಥವಾ ಆರೋಹಣ ಕ್ರಮ, ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರ್ಕೊಂಡಾದ್ಮೇಲೆ ನಾವು ಮಧ್ಯಾಂಕ ಕಂಡುಹಿಡಿಬೇಕು. ಸೊ ಹಾಗಾಗಿ ಈ ಕೊಟ್ಟಿರೋ ನಂಬರ್ಸಲ್ಲಿ ಅತಿ ಚಿಕ್ಕ ಸಂಖ್ಯೆ ಲೀಸ್ಟ್ ನಂಬರ್ ಅಂದರೆ 13 ಇದೆ, 13 ಬರಿತೀನಿ. ಸೊ 13 ಡಿಗ್ರಿ ಸೆಂಟಿಗ್ರೇಡ್ ಇದೆಯಲ್ಲ, ಅದು ಲೀಸ್ಟ್ ನಂಬರ್, ಅತಿ ಚಿಕ್ಕ ಸಂಖ್ಯೆ. ನೆಕ್ಸ್ಟ್ ಇದಾದಮೇಲೆ 14 ಡಿಗ್ರಿ ಸೆಂಟಿಗ್ರೇಡ್ ಅಂತ ಇದೆಯಲ್ಲ, 14 ಡಿಗ್ರಿ ಸೆಂಟಿಗ್ರೇಡ್ ನೆಕ್ಸ್ಟ್ ನಂಬರ್, ಅದನ್ನು ಬರಿತೀನಿ. 15 ಇದೆಯಾ, ಅದರಲ್ಲಿ 15 ಇಲ್ಲ, ಆದರೆ 16 ಡಿಗ್ರಿ ಸೆಂಟಿಗ್ರೇಡ್ ಇದೆ. ನೆಕ್ಸ್ಟ್ ಡಿಗ್ರಿ 16 ಡಿಗ್ರಿ ಸೆಂಟಿಗ್ರೇಡ್ ಬರೀತಾ ಅದನ್ನೇ. 16 ಆದಮೇಲೆ 17 ಇದೆ, ಇಲ್ಲಿ 17 ಡಿಗ್ರಿ ಸೆಂಟಿಗ್ರೇಡ್ ಬರಿತೀನಿ. 17 ಡಿಗ್ರಿ ಸೆಂಟಿಗ್ರೇಡ್ ಬರಿತೀನಿ. 17 ಆದಮೇಲೆ 18 ಇದೆ, 18 ಡಿಗ್ರಿ ಸೆಂಟಿಗ್ರೇಡ್ ಬರ್ಕೋಬೇಕು. 18 ಆದಮೇಲೆ ಇಲ್ಲಿ 19 ಇದೆ, 19 ಡಿಗ್ರಿ ಸೆಂಟಿಗ್ರೇಡ್ ಬರಿತಾ ಅದನ್ನೇ. ಸೊ 19 ಆದಮೇಲೆ 20 ಇಲ್ಲ, ಆದರೆ 21 ಇದೆ ಅಲ್ಲಿ, ಅದನ್ನು ಬರ್ಕೊತೀನಿ. 21 ಡಿಗ್ರಿ ಸೆಂಟಿಗ್ರೇಡ್ ಬರಿತೀನಿ. ಕೊಟ್ಟಿರೋ ಸಂಖ್ಯೆಗಳನ್ನು ನಾನು ಏರಿಕೆ ಕ್ರಮ ಅಸೆಂಡಿಂಗ್ ಆರ್ಡರ್ ಬರ್ಕೊಂಡಾದ್ಮೇಲೆ ಟೋಟಲ್ ಎಷ್ಟು ಸಂಖ್ಯೆಗಳಿದಾವೆ ನೋಡ್ರಿ. ಇಲ್ಲಿ 1 2 3 4 5 6 7 ಸಂಖ್ಯೆ ಇದಾವೆ. ಇಲ್ಲಿ ಕೌಂಟ್ ಮಾಡ್ರಿ. 1 2 3 4 5 6 7 ನಂಬರ್ಸ್ ಕರೆಕ್ಟ್ ಇದಾವೆ. ಅಂದರೆ ಈ 7 ನಂಬರ್ಸನ್ನು ಅಸೆಂಡಿಂಗ್ ಆರ್ಡರ್ ಅಥವಾ ಡಿಸೆಂಡಿಂಗ್ ಆರ್ಡರ್ ಬರ್ಕೊಂಡಾದ್ಮೇಲೆ ಇದರಲ್ಲಿರೋ ಮಧ್ಯ ಸಂಖ್ಯೆ ಆದ್ರೆ ಮಧ್ಯಾಂಕ ಆಗಿರುತ್ತೆ. ಯಾಕಂದ್ರೆ ಈ ಸಂಖ್ಯೆಯ ಬಲಭಾಗದಲ್ಲಿ 3 ನಂಬರ್ಸ್ ಇದ್ದಾವೆ, ಎಡಭಾಗದಲ್ಲಿ 3 ನಂಬರ್ಸ್ ಇದ್ದಾವೆ. ಅಂದರೆ ಈ 17 ಅನ್ನೋದೇ ಮಧ್ಯದ ಸಂಖ್ಯೆ ಆಗಿರೋದ್ರಿಂದ, ಮಿಡಲ್ ನಂಬರ್ ಆಗಿರೋದ್ರಿಂದ 17 ಡಿಗ್ರಿ ಸೆಂಟಿಗ್ರೇಡ್ ಈಸ್ ದ ಮೀಡಿಯನ್ ಆಫ್ ದ ಗಿವನ್ ನಂಬರ್ಸ್ ಅಂತ ಕರಿತೀವಿ. ಸೊ ಈ 17 ಡಿಗ್ರಿ ಸೆಂಟಿಗ್ರೇಡ್ ಅನ್ನೋದು ಕೊಟ್ಟಿರೋ ಸಂಖ್ಯೆಗಳ ಮಧ್ಯಾಂಕ ಆಗಿರುತ್ತೆ. ಮಧ್ಯದ ಸಂಖ್ಯೆನ ಮಧ್ಯಾಂಕ ಅಂತ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ 17 ಡಿಗ್ರಿ ಸೆಂಟಿಗ್ರೇಡ್ ಅಂತ ಸೆಕೆಂಡ್ ಆಪ್ಷನಲ್ಲಿ ಇದೆ ನೋಡ್ರಿ, ಇದು ಸರಿ ಉತ್ತರ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬರೋಣ. The mode of 1 2 2 3 4 3 6 3 4 5 6 3 4 7 4 is ಅಂತ ಕೊಟ್ಟಿದ್ದಾನೆ. ಕೆಲವು ಸಂಖ್ಯೆಗಳನ್ನು ಕೊಟ್ಟಿದ್ದಾನೆ, ಇವುಗಳ ಮೋಡ್ ಅಂತ ಕೇಳಿದ್ದಾನೆ. ಮೋಡ್ ಅಂದರೆ ರೂಢಿ ಬೆಲೆ ಅಂತ ಕೇಳಿದ್ದಾನೆ. ಸೊ ರೂಢಿ ಬೆಲೆ ಅಥವಾ ಬಹುಲಕ ಅಂತ ಕರಿತೀವಿ. ಯಾವ ರೀತಿ ಕಂಡುಹಿಡಿಯಬೇಕು ಮೋಡ್ ಅಂದರೆ, ಅಗೇನ್ ಕೊಟ್ಟಿರೋ ನಂಬರ್ಸ್ನ ನಾನು ಅಸೆಂಡಿಂಗ್ ಆರ್ಡರ್ ಬರ್ಕೊಳ್ಳೋಣ. 1 ಅನ್ನೋದು ಒಂದೇ ಸಲ ಇದೆ, 1 ಸಲ ಬರಿತೀನಿ. 2 ಅನ್ನೋದು 1 2 ಸಲ ಇದೆ, 2 ಟೈಮ್ಸ್ ಬರಿತೀನಿ 2 ಅನ್ನೋದನ್ನ. ಸೊ ನೆಕ್ಸ್ಟ್ 2 ಅನ್ನೋದು 2 ಟೈಮ್ಸ್ ಇದೆ. 3 ಅನ್ನೋದು ನೋಡ್ರಿ 1 2 3 4 ಸಲ ಇದೆ. 3 ಅನ್ನೋದು 4 ಟೈಮ್ಸ್ ಇದೆ, 4 ಟೈಮ್ಸ್ ಬರಿತೀನಿ 3 ಅನ್ನೋದನ್ನ. ಆಮೇಲೆ 4 ಅನ್ನೋದು 1 2 3 4 ಟೈಮ್ಸ್ ಇದೆ. 4 ಅನ್ನೋದು 4 ಟೈಮ್ಸ್ ಇದೆ, 4 ಟೈಮ್ಸ್ ಬರಿತಾ ಇದೀನಿ. ಅದಾದಮೇಲೆ ನೆಕ್ಸ್ಟು 5 ಅನ್ನೋದು 1 ಟೈಮ್ ಮಾತ್ರ ಇದೆ, 1 ಟೈಮ್ ಬರಿತಾ ಇದೀನಿ. 6 ಅನ್ನೋದು 1 2 ಸಲ ಇದೆ, 2 ಸಲ ಬರಿತಾ ಇದೀನಿ 6ಅನ್ನು. ಆಮೇಲೆ 7 ಅನ್ನೋದು ಒಂದೇ ಸಲ ಇದೆ, ಒಂದೇ ಸಲ ಬರಿತಾ ಇದೀನಿ. ಟೋಟಲಿ ಎಷ್ಟು ನಂಬರ್ಸ್ ಇದಾವೆ ಇಲ್ಲಿ ಕೌಂಟ್ ಮಾಡಿರಿ. 1 2 3 4 5 6 7 8 9 10 11 12 13 14 15 ಇದಾವೆ. ಇಲ್ಲಿ ಕೌಂಟ್ ಮಾಡ್ರಿ. 1 2 3 4 5 6 7 8 9 10 11 12 13 14 15 ಕರೆಕ್ಟ್ ಇದಾವೆ. ಅಂದರೆ ಇಲ್ಲಿ ರೂಢಿ ಬೆಲೆ ಅಥವಾ ಬಹುಲಕ ಅಂದ್ರೆ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಯಾವ ಸಂಖ್ಯೆ ಆಗಿದೆಯೋ, ಯಾವ ದತ್ತಾಂಶ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರುತ್ತಲ್ಲ, ಅದನ್ನೇ ನಾವು ಮೋಡ್ ಅಂತ ಕರಿತೀವಿ, ರೂಢಿ ಬೆಲೆ ಅಂತ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ 3 ಅನ್ನೋದು 4 ಟೈಮ್ಸ್ ಇದೆ. 1 2 3 4 ಸಲ ಇದೆ. 4 ಅನ್ನೋದು 4 ಸಲ ಇದೆ.
ಇದೆ 4 ಟೈಮ್ಸ್ ಇದೆ ಅಂದ್ರೆ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿರೋ ನಂಬರ್ಸು 3 ಅನ್ನೋದು 4 ಟೈಮ್ಸ್ ಇದೆ, 4 ಅನ್ನೋದು 4 ಟೈಮ್ಸ್ ಇದೆ ಅಂದರೆ ಇವುಗಳ ರೂಢಿ ಬೆಲೆ 3 and 4 ಅಂತ ಎರಡೂ ಬರಿಬೇಕಾಗುತ್ತೆ. ಯಾವುದಾದ್ರೂ ಒಂದೇ ಸಂಖ್ಯೆ ಅತಿ ಹೆಚ್ಚು ಬಾರಿ ರಿಪೀಟ್ ಆಗಿದ್ರೆ ಒಂದೇ ಸಂಖ್ಯೆ ಬರಿತಾ ಇದ್ವಿ. ಬಟ್ ಇಲ್ಲಿ ಎರಡು ಸಂಖ್ಯೆಗಳು 4 ಸಲ ಸೇಮ್ ಟೈಮ್ಸ್ ರಿಪೀಟ್ ಆಗಿರೋದ್ರಿಂದ ಇವುಗಳ ರೂಢಿ ಬೆಲೆ ಅಂದರೆ 3 and 4 ಅಂತ ಬರಿಬೇಕು. 3 and 4 ಅಂತ. ಸೊ ಇಲ್ಲಿ ಆಪ್ಷನಲ್ಲಿ ಮಿಸ್ ಆಗಿದೆ. ಮೋಡ್ ಅಂದರೆ 3 and 4 ಆಗಬೇಕಾಯ್ತು. ಇಲ್ಲಿ 3 and 4 ಇಲ್ಲ ಆಪ್ಷನಲ್ಲಿ. ಸೊ ಆಪ್ಷನ್ಸ್ ಎಲ್ಲ ಮಿಸ್ ಆಗಿದೆ. ನಾವು ಒಂದು ಆಪ್ಷನ್ ಕರೆಕ್ಷನ್ ಮಾಡ್ಕೊಂಬಿಡೋಣ. 3 and 4 ಬರ್ಕೋಬೇಕು. ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರೋ ಸಂಖ್ಯೆ 3 ಅನ್ನೋದು 4 ಟೈಮ್ಸ್ ಇದೆ, 4 ಅನ್ನೋದು 4 ಟೈಮ್ಸ್ ಇದೆ, 3 and 4 ಬರಿಬೇಕು. ಲಾಸ್ಟ್ ಆಪ್ಷನ್ ಚೇಂಜಸ್ ಮಾಡ್ರಿ. ಎಲ್ಲ ಆಪ್ಷನ್ಸ್ ತಪ್ಪಾಗಿದ್ದಾವೆ ಟೈಪಿಂಗಲ್ಲಿ. ಸೊ ಗೊತ್ತಾಯ್ತಾ, ಇವಿಷ್ಟು ಪ್ರಶ್ನೆಗಳನ್ನು ನಾನು ಯಾವ ರೀತಿ ಸಿಂಪಲಾಗಿ ಸೊಲ್ಯೂಷನ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಪ್ಯೂರ್ ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಕ್ವಶನ್ಸು. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತಿನ್ನೂ ಬೇರೆ ಬೇರೆ ರೀತಿಯ ಪ್ರಶ್ನೆಗಳಿಂದ ನಿಮ್ಮ ಮುಂದೆ ಬರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಏನು ಅನಿಸಿದ್ರೆ ಅದು ಕಮೆಂಟ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ಗ್ರೂಪ್ಸ್ಗೆಲ್ಲ ಶೇರ್ ಮಾಡ್ತಾ ಬನ್ನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.